ಕೆಲವರು ಅನ್ಕೊಂಡಿದ್ದಾರೆ ಕೊನೆಗೆ ಹೊತ್ಕೊಂಡು ಹೋಗೋದು ದುಡ್ಡು, ಹಣ, ಆಸ್ತಿ, ಅಂತಸ್ತು ಅಂತ. ನಿಜವಾಗ್ಲೂ ಕೊನೆಯಲ್ಲಿ ನಾವೇನಾದರೂ ಹೊತ್ಕೊಂಡು ಹೋಗ್ತೀವಿ ಅಂದರೆ ಅದು ಜನರ ಪ್ರೀತಿ ಮಾತ್ರ. ಸೊ ಅದನ್ನು ಜೀವನದಲ್ಲಿ ಗಳಿಸಿ ಯಾವ ಕೆಲಸನೂ ಮೇಲು ಕೀಳು ಅನ್ನೋದು ಬರೋದೇ ಇಲ್ಲ. ನಿಮ್ಮ ಶ್ರದ್ಧೆ, ನಿಮ್ಮ ಶ್ರಮ, ಆ ಕೆಲಸದ ಮೇಲಿರುವಂಥ ಪ್ರೀತಿ ನಿಮ್ಮನ್ನು ಒಳ್ಳೆ ಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಅವೆಲ್ಲವನ್ನು ತೋರಿಸ್ಕೊಟ್ಟಿದ್ದೆ ನಮ್ಮ ಪ್ರೀತಿಯ ಅಪ್ಪು. ಅವ್ರದ್ದೊಂದು ಬೆಸ್ಟ್ ಡೈಲಾಗ್ ಇದೆ, ನಂಗೆ ತುಂಬ ಇಷ್ಟ. ಅದು ಎಷ್ಟೋ ಜನರಿಗೆ ಊಟನೇ ಇರಲ್ಲ, ಇನ್ನೆಷ್ಟೋ ಜನರಿಗೆ ಊಟ ಆಯ್ತಾ ಅಂತ ಕೇಳೋರೇ ಇರಲ್ಲ. ನಾವು ಬದುಕ್ತಿರುವಂತಹ ಜೀವನ ಎಷ್ಟೋ ಜನರ ಕನಸು. ಈ 90s ಬ್ಯಾಚಲ್ಲಿ ಯಾರು ಬೆಳೆದಿದ್ರು ಅವರೆಲ್ಲ ಆಲ್ಮೋಸ್ಟ್ ಚಿಕ್ಕವರಿದ್ದಾಗಿಂದ ಸೂಪರ್ ಹೀರೋ ಫಿಲ್ಮ್ಗಳನ್ನು, ಆ್ಯಕ್ಷನ್ ಫಿಲ್ಮ್ಗಳನ್ನ ಜಾಸ್ತಿ ಇಷ್ಟಪಟ್ಟು ನೋಡ್ತಾ ಬೆಳೆದವರು. ಬೇರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಷನ್ಗಂತಾನೆ, ಡ್ಯಾನ್ಸ್ಗಂತಾನೆ ಸಪ್ರೇಟ್ ಹೀರೋಗಳು ನೆನಪಾಗ್ತಾರೆ. ಆದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಕ್ಷನ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟಿಂಗ್ ಆಗಿರ್ಬೋದು, ನಮಗೆಲ್ಲ ಚಿಕ್ಕವರಿದ್ದಾಗಿಂದನೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೂಪರ್ ಹೀರೋ ಆಗಿ ನಮ್ಮನ್ನು ಎಂಟರ್ಟೈನ್ ಮಾಡಿ ಖುಷಿ ಕೊಟ್ಟಂತಹ ಒಬ್ಬ ವ್ಯಕ್ತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ನಮ್ಮೆಲ್ಲರ ಪ್ರೀತಿಯ ಅಪ್ಪು. 4 ವರ್ಷ ಹೇಗೆ ಕಳೀತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ಇನ್ಸಿಡೆಂಟ್ ರೀಸೆಂಟಾಗಿ ನಡೆದಂಗಿದೆ. ಎಷ್ಟೋ ಜನ ಲೈಫಲ್ಲಿ ಸೆಟ್ಲ್ ಆಗೋದೇ ಗುರಿ ಅನ್ನೋ ಮೈಂಡ್ ಸೆಟ್ಟಲ್ಲೇ ಬದುಕ್ತಾ ಇದ್ರು. ಬಟ್ ಆ ಘಟನೆ ಲೈಫ್ ಈಸ್ ಅನ್ಪ್ರೆಡಿಕ್ಟೇಬಲ್ ಅನ್ನೋದನ್ನ ಹೇಳ್ಕೊಡ್ತು. ಪುನೀತ್ ಸುದ್ದಿ ಬರ ಸಿಡಿಲಿನಂತೆ ಕರ್ನಾಟಕ ರಾಜ್ಯವನ್ನ ಅಪ್ಪಳಿಸಿದೆ. ಬೆಳ್ಳಿ ಪರದೆ ಮೇಲೆ ಹೀರೋ ಆಗಿ ಆಕ್ಟ್ ಮಾಡಿದವರನ್ನ ನಾವು ದೇವ್ರ ತರ ಟ್ರೀಟ್ ಮಾಡ್ತೀವಿ. ಅವರ ಅಭಿಮಾನಿಯಾಗಿ ಅವರನ್ನ ನೋಡೋದೆ, ಭೇಟಿ ಆಗೋದೆ ಒಂದು ಸಂಭ್ರಮದ ವಿಷಯ. ಬಟ್ ಆ ವ್ಯಕ್ತಿ ಬೆಳ್ಳಿ ಪರದೆ ಮೇಲಷ್ಟೇ ಹೀರೋ ಆಗೋದಲ್ಲದೆ ಎಷ್ಟೋ ಬಡ ಜನರ ಜೀವನದಲ್ಲಿ ಬೆಳಕಾಗಿ ತನ್ನ ಒಳ್ಳೆಯ ವ್ಯಕ್ತಿತ್ವದಿಂದ ಒಬ್ಬ ವ್ಯಕ್ತಿ ದೇವರಾಗ್ತಾನೆ ಅನ್ನೋದಕ್ಕೆ ಒಂದು ಅದ್ಭುತವಾದಂತಹ ಉದಾಹರಣೆ ನಮ್ಮ ಹೆಮ್ಮೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ನಮ್ಮ ಪ್ರೀತಿಯ ಅಪ್ಪು. ಒಂದ್ ಕಡೆ ರೋಡ್ ಮಾಡಿಸಿದ್ರೆ, ಎಲ್ಲಾದ್ರೂ ಒಂದ್ ಕಡೆ ಗಟಾರ್ ಮಾಡಿಸಿದ್ರೆ ವರ್ಷವಿಡೀ ಹೇಳ್ಕೊಳ್ತಾ ಇರ್ತಾರೆ ಈ ಸಿಸ್ಟಮ್, ಈ ಗೌರ್ಮೆಂಟ್ ಅವರು, ನಮ್ಮ ಸರ್ಕಾರ ಮಾಡಿಸಿದ್ದು, ನಾವು ನಿಂದು ಮಾಡಿಸಿದ್ದು ಅಂತ. ಆದರೆ ಆ ವ್ಯಕ್ತಿ ಎಷ್ಟೋ ಅನಾಥಾಶ್ರಮ, ವೃದ್ಧಾಶ್ರಮ, ಗೌರ್ಮೆಂಟ್ ಸ್ಕೂಲ್ ಡೆವಲಪ್ ಮಾಡೋದಾಗಿರ್ಬೋದು, ಎಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದಾಗಿರ್ಬೋದು, ಚಾರಿಟಿ, ಅವೆಲ್ಲ ಮಾಡಿದ್ರು ಎಲ್ಲೂ ಹೇಳ್ಕೊಳ್ದೆ ಮಾನವೀಯತೆ, ಮನುಷ್ಯತ್ವವನ್ನು ಮೆರೆದಂತಹ ಒಂದು ವ್ಯಕ್ತಿ. ಅವ್ರ ಜೀವನವನ್ನು ಫಾಲೋ ಮಾಡಿದ್ರೆ ಸಾಕು, ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗತ್ತೆ, ಒಳ್ಳೆಯ ವ್ಯಕ್ತಿತ್ವ ಅನ್ನೋದು ನಮ್ಮಲ್ಲಿ ಹುಟ್ಕೊಳ್ಳುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. PRK ಪ್ರೊಡಕ್ಷನಿಂದ ನಮ್ಮ ಶಿರ್ಸಿಯ ಕಥೆ ಆಧಾರಿತ ವೆಬ್ ಸಿರೀಸ್ ZEE5 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ. ಒಂದು ಹೆಮ್ಮೆ ಆಗುತ್ತೆ ಏನಂದರೆ ಅದರಲ್ಲಿ ನಮ್ಮ ಶಿರಸಿಯ ಹಲವಾರು ಕಲಾವಿದರಿದ್ದಾರೆ. ಇನ್ನೊಂದು ಹೆಮ್ಮೆ ಏನು ಅಂದರೆ ನಮ್ಮ ತಂದೆ ಕೂಡ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರಕ್ಕೆ ಧ್ವನಿಗೊಡ್ಡಿದ್ದಾರೆ. ಅವೆಲ್ಲ ಬಿಲ್ಡ್ ಮಾಡೋಕೆ ತಮ್ಮ ಸ್ವಂತ ದುಡ್ಡಿನಲ್ಲೇ, ಸ್ವಂತ ಖರ್ಚಿನಲ್ಲೇ ಎಷ್ಟೊಂದು ಕೆಲಸಗಳನ್ನು ಮಾಡಿದ್ರು. ಅದೇ ಪವರ್ ಇರೋರು ನೋಡಿ, ಒಂದು ರೋಡ್ ಕೂಡ ನೆಟ್ಟಿಗೆ ಮಾಡೋಕ್ಕಾಗ್ತಿಲ್ಲ. ಬಟ್ ಆದರೆ ಇಂಥ ದಿನಗಳು ಬಂದಾಗ ಅವ್ರಿಗೆ ನಮ್ಮನ್ನು ಸಲ್ಲಿಸೋಕೆ ಸ್ಟೇಟಸ್ ಆಗ್ತಾರೆ, ಸ್ಟೇಜ್ ಮೇಲೆ ಬಂದು ಭಾಷಣ ಮಾಡ್ತಾರೆ, ಅವರ ವ್ಯಕ್ತಿತ್ವ ಅಂದರೆ ಅವರ ಥರ ಇರಬೇಕು ಅಂತ ಹೇಳ್ತಾರೆ. ಬಟ್ ತಾವೇ ಪಾಲಿಸೋದಿಲ್ಲ. ಲೈಫಲ್ಲಿ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ, ಇನ್ನೊಬ್ಬರಿಗೆ ಒಳ್ಳೆ ಉದಾಹರಣೆಯಾಗಿ. ಈ ಭೂಮಿ ಮೇಲೆ ಮನುಷ್ಯನಾದವನು ಹೇಗೆ ಬದುಕಬೇಕು ಅಂತ ಕಲಿಬೇಕು ಅಂತ ಇದ್ರೆ ಈ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳಿ. ಅಟ್ಲೀಸ್ಟ್ ಇವ್ರು ಬದುಕ್ದಂಗೆ 1% ಆದರೂ ಬದುಕಿ ಲೈಫಲ್ಲಿ ನಿಜವಾದ ಸಕ್ಸಸ್ ಏನು ಅಂತ ಅರ್ಥ ಆಗುತ್ತೆ. ಸಾವು ಅನ್ನೋದು ಮನುಷ್ಯನ ದೇಹಕ್ಕೆ ಬರ್ಬೋದು, ಆದರೆ ಅವನಲ್ಲಿದ್ದ ಒಳ್ಳೆಯ ವ್ಯಕ್ತಿತ್ವ ಈ ಭೂಮಿಯ ಮೇಲೆ ಅವನನ್ನು ಸದಾ ಜೀವಂತವಾಗಿಡುತ್ತೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು.